ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಆಫೀಸರ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ರಿಗೂ ಇವತ್ತು ತುಂಬ ಒಳ್ಳೊಳ್ಳೆ ವರ್ಕಿನ ಬಗ್ಗೆ, ಕೆಲವೊಂದು ಮೋಟಿವೇಶನ್ ಬಗ್ಗೆ, ಟಿಪ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ವಿಡಿಯೋ ತುಂಬಾ ಚೆನ್ನಾಗಿ ಕೊಡ್ತೀನಿ ಅಂತ ಅನಿಸುತ್ತೆ. ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟೆಲ್ಲ ಇದು ಮಾಡ್ತೀನಿ ಫ್ರೆಂಡ್ಸ್. ವರ್ಕೆಲ್ಲ ಹಾಕೋದು, ಕೆಲವೊಂದು ಅಡುಗೆ ಮನೆದು, ಕೆಲವೊಂದು ನನಗೆ ಗೊತ್ತಿರೋ ಮಾಹಿತಿಗಳೆಲ್ಲ ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಒತ್ತಿದರೆ ಪ್ರತಿದಿನ ನಾನು ಬರೋ ವಿಡಿಯೋ ನಿಮಗೆ ಬಂದು ತಲುಪತ್ತೆ. ನೋಡಿ, ವರ್ಕು ಫ್ರಂಟ್ ತೋರಿಸಿದ್ದೀನಿ. ಸ್ಲೀವ್ಸಿಗೆ ಜಸ್ಟ್ ಚಿಕ್ಕದಾಗಿ 3 ಬೊಡ್ಡ ಇಟ್ಟಿದ್ದೀನಿ. ಯಾಕಂದರೆ ಅವ್ರು ತುಂಬ ಅಮೌಂಟ್ ಕಡಿಮೆ ಕೊಟ್ಟಿದ್ರು. ನನಗೆ ಸುಮ್ಮನೆ ನಿಧಾನ ಅನ್ನಿಸ್ಲಿಲ್ಲ, ಒಂದೆರಡು ಚಿಕ್ಕವು ಇಟ್ಟಿದ್ದೀನಿ. ಇದು ಅವ್ರ ಮಗಳದು. ಒಂದು ವರ್ಕ್ ಹಾಕಿ ಹಂಗೆ ಕೊಡ್ರಿ ಅಂತ ಹೇಳಿದ್ರು, ಒಂದು ವರ್ಕ್ ಹಾಕಿ ಹೊಲಿರಿ ಅಂತ ಹೇಳಿದ್ರು. ಒಂದು ಪ್ರೆಗ್ನೆನ್ಸಿ ಹುಡುಗಿಗೆ, ಅವಳು ತೆಳ್ಳಗಿದ್ದಾಳೆ, ಅವಳದು ವರ್ಕ್ ಹಾಕಿ ಹೊಲ್ದಿದ್ದೀನಿ. ಸುಮ್ಮನೆ ಸಿಂಪಲ್ಲಾಗಿ ವರ್ಕ್ ಹಾಕಿ, ಗ್ರ್ಯಾಂಡ್ ಬೇಡ, ನಾವು ಗ್ರ್ಯಾಂಡಾಗಿ ಮಾಡೋದಿಲ್ಲ ಸೀಮಂತ, ಸುಮ್ಮನೆ ಮನೆ ಪೂರ್ತಕ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸಿಂಪಲ್ ವರ್ಕ್ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ಲಾಗಿದೆ ಇದು. ಚಿಕ್ಕ ಚಿಕ್ಕ ಬುಡ್ಡ ಇಟ್ಟು, ಇದು ಬರೀ ಬ್ಯಾಕ್ ಫ್ರಂಟ್ ಅಷ್ಟೇ ವರ್ಕ್ ಹಾಕಿ ಅಂತ ಹೇಳಿದ್ದಾರೆ. ಸ್ಲೀವ್ಸ್ ಏನು ಬೇಡ ಅಂದಿದ್ದಾರೆ, ನಾವು ಶಾರ್ಟ್ ಉಡ್ತೀವಿ ಅಂತ. ಇದು ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ. ಇದು ಸಾರಿ ಬಂದುಬಿಟ್ಟು ಬ್ಲೂ ಮತ್ತು ಗ್ರೇ ಕಲರಲ್ಲಿ ಬಂದಿದೆ. ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಇದು ವರ್ಕು ಹೈಲೈಟಾಗಿ ಮಾಡಿದ್ರೆ, ಇದು ಕತ್ತಲದಲ್ಲಿ ಲೈಟ್ ಆಗ್ತಾ ಇದೆಯಲ್ವ ವರ್ಕು, ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ್. ಡೇಲಿ ಬೇಕಾದರೆ ನಾಳೆ ನಿಮಗೆ ಫೋಟೋ ತೆಗೆದು ಹಾಕ್ತೀನಿ. ವರ್ಕ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಕುಕಿಂಗ್ ವೀಡಿಯೋಸ್ ಅಂತೂ ತುಂಬ ಜನ ಹಾಕ್ತಾ ಇರ್ತಾರೆ. ಮಳೆ ಬಂದಿದೆ ನೋಡಿ, ತುಂಬ ದಿನ ಆದಮೇಲೆ ಎಲ್ಲ ಹನಿ ಎಲ್ಲ ಬರ್ತಾಯಿದೆ ನೋಡಿ. ಎಷ್ಟೋ ವೀಡಿಯೋಗಳು ಬಿಟ್ಟಿರ್ತಾರೆ, ತುಳಸಿ ಗಿಡಕ್ಕೆ ಅದು ಹಾಕಿದರೆ ಹಂಗಾಗುತ್ತೆ, ಇದು ಹಾಕಿದರೆ ಹಿಂಗಾಗುತ್ತೆ ಅಂತ. ಜಸ್ಟ್ ನೇಚರ್ ಕೊಡೋ ಗಾಳಿ, ಬೆಳಕು, ಬಿಸಿಲು ಮುಂದೆ ಗಿಡಗಳು, ಮನುಷ್ಯ ಕೊಡೋ ಪ್ರೋಟೀನ್ ಯಾವುದೂ ಅಲ್ಲ. ಮಳೆ ಎಲ್ಲ ಬಂದಿದೆ ನೋಡಿ, ಜಿನಿ ಮಳೆ ಬರ್ತಾನೆ ಇದೆ. ಇವಾಗ ನಿಲ್ತಾನೆ ಇಲ್ಲ. ಸಾಯಂಕಾಲ ಪ್ರತಿದಿನ 3 ಗಂಟೆಗೆಲ್ಲ ಚಾಲುವಾಗಿಬಿಡುತ್ತೆ ನೋಡಿ. ದಾಸವಾಳನ ಗಿಡ ತುಂಬಾ ಅಲ್ಲೆಲ್ಲ ಬಿಳೆ ಮೊಟ್ಟೆಗಳು, ಬಿಳೆದೆಲ್ಲ ಜೀಡಿ ಕಟ್ಕೊಂಡದು ಅದೆಲ್ಲ ಇತ್ತು. ಬಿಸಿಲು ಕಡಿಮೆ ಆದರೆ ಈ ಥರ ಎಲ್ಲ ಆಗುತ್ತೆ. ಗಿಡಗಳಿಗೆ ಚೆನ್ನಾಗಿ ಬಿಸಿಲು ಬಡಿಬೇಕು, ಹಾಗೆ ಅಂಥ ಗಿಡಗಳಿಗೆ ಏನೂ ಸಮಸ್ಯೆಗಳು ಬರೋಲ್ಲ. ವರ್ಕ್ ನೋಡಿ ತುಂಬ ಚೆನ್ನಾಗಿದೆ. ಇದು ವರ್ಕು ಸಿಂಪಲ್ ವರ್ಕ್ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಬ್ರೈಡಲ್ ವರ್ಕ್ ಥರನೇ ಬಂದಿದೆ. ಇನ್ನೂ ಮುಗ್ದಿಲ್ಲ, ಒಂದು ಸೈಡ್ ಮುಗ್ದಿದೆ, ಇನ್ನೊಂದು ಸೈಡ್ ಹಾಕಬೇಕು. ತುಂಬ ಚೆನ್ನಾಗಿ ಬಂದಿದೆ. ಬರೀ 2 ಕಲರಲ್ಲಿ ಮ್ಯಾಚಿಂಗ್ ಮಾಡಿಕೊಂಡು ರೆಡಿ ಮಾಡಿದ್ದೀನಿ. ಸಾರಿ ಬಂದುಬಿಟ್ಟು ಬ್ಲೂ ಕಲರ್ ಇದೆ, ಬ್ಲೂ ಮತ್ತು ಗ್ರೇ ಕಲರಲ್ಲಿ ಬಂದಿದೆ. ನಾನು ಸಿಲ್ವರ್ ಮತ್ತು ಬ್ಲೂ ಕಲರಲ್ಲಿ ವರ್ಕ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಲುಕ್ಕಾಗಿ ಬರ್ತಾಯಿದೆ. ಇನ್ನು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾಮ್ರಲ್ಲಿ ಚೆನ್ನಾಗಿ ಬಂದಿದೆಯಲ್ಲ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ವರ್ಕು. ನೈಟ್ ಆಗಿದೆ, ಕರೆಂಟ್ ಹೋಗಿತ್ತು. ಕೆಲಸ ಮಾಡೋಕೆ ವರ್ಕು ಮಳೆಗೆ ಮೇಲೆಲ್ಲ ಮಳೆ ಬಂದಿತ್ತಲ್ಲ, ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ವೆದರ್ ಅಂತ ಟೆರೇಸ್ ಮೇಲೆ ಬಂದಿದ್ದೀನಿ ನೋಡಿ. ಎಷ್ಟೊಂದು ಮಳೆ ಬಿದ್ದಿದೆ, ಗಿಡದಲ್ಲಿ ಹನಿ ಹಾಗೇ ಇದೆ. ಟಾರ್ಚ್ ಹಾಕ್ಕೊಂಡು ಹಳ್ಳಿಗಳಲ್ಲಿ ಲೈಟ್ ತೆಗೆದಿರ್ತಾರೆ, ಟಾರ್ಚ್ ಹಾಕ್ಕೊಂಡು ಹೂಗಳೆಲ್ಲ ಆಗ್ತಾನೆ ಬಿಟ್ಟಿರುತ್ತೆ 6 ಗಂಟೆಗೆ. ತುಂಬ ಹೂಗಳು ಬಿಡುತ್ತೆ ಫ್ರೆಂಡ್ಸ್. ಕಟ್ಟಿದರೆ 1-2 ಮೊಳ ಆಗುತ್ತೆ, ಆದರೆ ಬಗ್ಗೆ ಹರ್ಕೊಳಕ್ಕೆ ಬರೋಲ್ಲ, ಸೇಫ್ಟಿ ಇಲ್ಲ ಜಾಗ, ಹಂಗಾಗಿ ಹರಿದಿರಲ್ಲ ಹೂವನ್ನು. ಮಳೆ ತುಂಬ ಕ್ಯೂಟಾಗಿದೆ. ನನಗೆ ವೆದರೆಲ್ಲ ಕಾಣಿಸಲ್ಲ, ಎಲ್ಲ ಕಡೆ ಹಳ್ಳಿ ಅಲ್ವಾ, ಕತ್ತಲಿರುತ್ತೆ. ಸುಮ್ಮನೆ ನಾ ಟಾರ್ಚ್ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹತ್ತಿರದೆಲ್ಲ ಹೋಗ್ಬಿಟ್ರೆ ಮಲ್ಲಿಗೆ ಒಂದು ಸುವಾಸನೆ, ಹಬ್ಬ ಟೆರೇಸ್ ಮಿಟ್ಟೇ ಬರಬಾರ್ದು, ಆ ಥರ ಸುಗಂಧ ಆಗಿರುತ್ತೆ ಇಡೀ ಮನೆ. ಇದು ಬಾಗಿಲು ಮಾಲೆನೇ ಕಂಟಿ ಬರೋಗಿ ಮಾಡಿದ್ದೀವಿ ನಾವು. ಇಡೀ ಬಾಗಿಲಲ್ಲೆಲ್ಲ ಮಲ್ಲಿಗೆ ಒಂದು ಸುಗಂಧ ಇರುತ್ತೆ ಮೇನ್ ಡೋರ್ ಹತ್ರ. ಏನಪ್ಪ ಬೆಳ್ಳಿ ಎಲ್ಲ ಹಬ್ಬಿಸ್ಬಾರ್ದು, ಗೋಡೆಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ. ನಮಗೂ ಅದೊಂದು ಭಯ ಇತ್ತು, ಹಬ್ಸಿದ್ದಿಲ್ಲ. ಮತ್ತೇನು ಮಾಡೋಕ್ಕಾಗುತ್ತೆ, ಇಂಥ ಗಿಡಗಳೆಲ್ಲ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮೇಲೆ ಈ ಥರ ಬೆಳೆಸಿದ್ದೀವಿ ನೋಡಿ. ನಮ್ಮ ಮನೇಲಿ ನಮ್ಮ ಹುಡುಗ ಯಾವಾಗಲೂ ಬೆಕ್ಕು, ನಾಯಿ ಏನಾದರೂ ಸಾಕಿರ್ತಾನೆ, ಏನಾದರೂ ಮಾಡ್ತಾನೆ ಇರ್ತಾನೆ. ನಾವೆಷ್ಟು ತಿಂಡಿ ತಿಂತೀವಿ ಅದ್ರ ಕಾಲು ಭಾಗ ಅರ್ಧ ಭಾಗ ಪ್ರಾಣಿಗಳಿಗೆ ಮಾಡಿಟ್ಟಿರಬೇಕು. ಇಲ್ಲಾಂದರೆ ನಮ್ಮ ಮಗ ನಾವು ತಿನ್ನೋದನ್ನು ಎಲ್ಲ ಹಾಕ್ಬಿಟ್ಟು ಖಾಲಿ ಬೋಗಣೆ ಇಟ್ಬಿಡ್ತಾನೆ, ನಮಗೂ ತಿನ್ನೋಕ್ಕಿಲ್ದಂಗೆ. ಅದಕ್ಕೆ ನನ್ನ ಬೆಕ್ಕಿಗೆ ನಾಯಿಗೆ ಅಂತಲೇ ಎಕ್ಸ್ಟ್ರಾ ಮಾಡಿಟ್ಟಿಟ್ಬಿಡ್ತೀನಿ ಜಾಸ್ತಿ. ಅವನು ಔಟಿಂಗ್ ಹೋಗಿದ್ದ, ರಾತ್ರಿ ಫಿಲ್ಟ್ರ್ ನೀರು ತರೋಕ್ಕೋ ಎಲ್ಲ ಹೋಗಿದ್ದ, ತುಂಬ ಓಡಾಡ್ತಿತ್ತು ಹಸುವಿನಿಂದ. ರೈಸ್ ಸಾರಿಟ್ಟಿದ್ದಾನೆ ಬೆಕ್ಕಿಗಂತೆ. ತುಂಬ ಅದು
ನೈಟ್ ಹೊತ್ತಲ್ಲಿ ರೈಸ್ ಹಾಕ್ಲಿಕ್ಕೆ ತುಂಬಾ ಇದು ಮಾಡುತ್ತೆ ನೋಡಿ. ಬೇಳೆ ಕುದಿಸ್ತಾ ಇದ್ದೇನೆ. ನಾನು ಒಗ್ಗರಣೆ ಏನು ಕೊಡ್ತಾ ಇಲ್ಲ, ಜಸ್ಟ್ ಹಂಗೆ ಗಟ್ಟಿ ಬೇಳೆ ಅದರಲ್ಲೇ ಎಲ್ಲದನ್ನು ಉಪ್ಪು ಖಾರ ಅರಿಶಿನ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ 3 ವಿಜಿಲ್ ಬರ್ಸಿದ್ದೆ. ಹುಣಸೆ ಹುಳಿ ಹಿಂಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಒಣ ಖಾರ ಹಾಕಿದ್ದೀನಿ. ಜಸ್ಟ್ ಹಿಂಗೆ ಕುದಿಸಿ ಒಂದೊಂದು ಸಾರಿ ಒಗ್ಗರಣೆ ಕೊಡದೆ ಗಟ್ಟಿ ಗಟ್ಟಿಯಾಗಿ ಅನ್ನದ ಜೊತೆ ರೊಟ್ಟಿ ಜೊತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅದು. ಅದಕ್ಕೆ ಹಿಂಗೆ ಕುದಿಸಿ ಬರ್ತಾ ಇದ್ದೀನಿ ಕುಕ್ಕರಲ್ಲಿ. ನಾನು ನೋಡಿ ತೆಳ್ಳನ ಜೋಳದ ರೊಟ್ಟಿಲಿ ಮಾಡಿಸಿಟ್ಟಿರ್ತೀನಿ. ರೊಟ್ಟಿ ಇದೆ, ರೊಟ್ಟಿ ಸಾಂಬಾರು ರೈಸು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ 7:00 7:30 8:00 ಆಗಕ್ಕೆ ಬಂದಿದೆ. ಇವಾಗ ಬೆಕ್ಕಿಗೆ ಅಷ್ಟೇ ಫಸ್ಟ್ ಬೆಕ್ಕಿಗೆ ನೋಡಿ ನಮ್ಮ ಮನೇಲಿ ಊಟ ಬಿಸಿ ಬಿಸಿ ಅಡುಗೆ. ನಾವು ಎಲ್ಲ ನಮ್ಮ ಮಗ ತುಂಬ ಪ್ರಾಣಿಗಳಿಗೆ ಅಂದರೆ ಇಷ್ಟ ಅವನಿಗೆ. ನೋಡಿ ನಾನೇ ಉಪ್ಪಿನಕಾಯಿ ಹಾಕಿದ್ದೆ, ನಮ್ಮ ಮನೆಯವರು ವರ್ಕಿನ ಮೇಲೆ ಹೋದಾಗ ತೊಗೊಂಬಂದಿರ್ತಾರೆ. ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಉಪ್ಪಿನಕಾಯಿ, ಮನೆಯಲ್ಲೇ ಹಾಕಿರೋದು. ನೈಟ್ ಹೊತ್ತು ತೆಗಿಬಾರ್ದು ಅಂತಾರೆ, ಸುಮ್ಮನೆ ಒಂದು ಸ್ಪೂನ್ ನಾನು ನಿಮ್ಗೆ ತೋರ್ಸೋಣ ಅಂತ ವಿಡಿಯೋದಲ್ಲಿ ತೆಗಿತಾ ಇದ್ದೀನಿ. ಇಷ್ಟು ಮಿಕ್ಕಿದೆ, 2 ಬಾಟಲ್ ಹಾಕಿದ್ದೆ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು ಉಪ್ಪಿನಕಾಯಿ ಕಲಸೋದು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಉಪ್ಪಿನಕಾಯಿ. ಸಾಂಬಾರು ಸ್ವಲ್ಪ ಕುದೀತು, ಆಫ್ ಮಾಡಿಬಿಡ್ತೀನಿ ಇವಾಗ. ಒಗ್ಗರಣೆ ಏನು ಕೊಡೋಕೆ ಹೋಗಲ್ಲ, ಅಷ್ಟು ಗಟ್ಟಿ ಗಟ್ಟಿಯಾಗಿ ಟೇಸ್ಟ್ ಇರುತ್ತೆ. ಮುಚ್ಚಿಬಿಡ್ತೀನಿ. ನಮ್ಮ ಮನೆಯವ್ರ ಕೆಲಸದಿಂದ ಬರ್ತಾರೆ, ಬೆಳಗ್ಗೆನೇ ಹೋಗಿದ್ರು. ಇವಾಗ ನಮ್ಮ ಮಗ ಬೆಕ್ಕಿಗೆ ಅನ್ನ ಆರಿಟ್ಟಿದ್ದಾನೆ, ಅದಕ್ಕೊಂದು ಸ್ವಲ್ಪ, ಅದು ಖಾರನೇ ತಿನ್ನಲ್ಲ ಫ್ರೆಂಡ್ಸ್, ಹಾಲು ಮೊಸರೇ ಬೇಕು ಅದಕ್ಕೆ. ಸಾಕು ಇಷ್ಟ ಹಾಕ್ಬಿಟ್ರೆ ಅದನ್ನೇ ಇಡೀ ದಿನ ತಿಂದ್ಕೊಳ್ಳುತ್ತೆ, ಜಾಸ್ತಿ ತಿನ್ನಲ್ಲ. ನಾಯಿಗೆ ಅಂತ ಜಾಸ್ತಿ ಬೇಕು. ನಾವೇನು ಸಾಕಿಲ್ಲ ಫ್ರೆಂಡ್ಸ್, ಬೀದಿಯಲ್ಲಿ ಹೋಗೋವು ಹಾಕಿರ್ತಾರೆ ಊಟನ. ನಮ್ಮ ಮಳಗಿ ಮೇಲೇ ಇವ್ರ ತಾಯಿ ಮರಿ ಹಾಕಿತ್ತು, ಸ್ವಲ್ಪ ದೊಡ್ಡದಾಗಿಂದ ಬಿಟ್ಟು ಹೋಗ್ಬಿಡ್ತು ಅದು ತಾಯಿ. ಇದು ಒಂದೇ ಇದೆ, ನಮ್ಮ ಮಗನೇ ನೋಡ್ಕೊತಾ ಇದ್ದಾನೆ. ಅವನು ಇನ್ನೊಂದು 2-3 ಡೇಸಲ್ಲಿ ಬೆಂಗಳೂರಿಗೆ ಹೋಗ್ತಾನೆ. ಆಮೇಲೆ ಅದ್ರ ಗತಿ ಏನಾಗುತ್ತೋ. ನನಗಂತೂ ನಮ್ಮ ಮನೆಯವ್ರಿಗೆ ನನಗೆ ಬೆಕ್ಕಿನ ಸೌಂಡು ಅಂದರೆ ಅವ್ನು ಇಡೀ ದಿನ ಬೈತಾನೆ ಇರ್ತೀವಿ ಕೆಟ್ಟದಾಗಿ. ಏನು ಬೈದ್ರೆ ನಮ್ಮ ಮಗ, ಅಯ್ಯೋ ನಿಮ್ಮ ಮಗ ಆಗಿದ್ದು ಊಟ ಆಗ್ತಿದ್ದಿಲ್ಲೇನೋ ಹಂಗೆ ಹಿಂಗಂತ ನಮಗೆ ಆವಾಜ್ ಆಗ್ತಾನೆ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಅಂದರೆ ಹೀಗೆ ಅಲ್ವಾ. ಸರಿ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.